ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ನನ್ನ ಹೋರಾಟ ಜನಪರ, ನಿರಂತರ, ನೊಂದ ಜನರಿಗೆ ನ್ಯಾಯ ಕೊಡಿಸುವುದೇ ನನ್ನ ಉದ್ದೇಶ. ಸತತವಾಗಿ 16 ವರ್ಷಗಳಿಂದ ಜನಪರವಾಗಿ ನಿರಂತರ ಹೋರಾಟ ಮಾಡಿಕೊಂಡು ಬಂದಿದ್ದೇನೆ. ನೊಂದ ಜನರ ಪರವಾಗಿ ನನ್ನ ಕಡೆಯಿಂದ ನಿರಂತರ ಹೋರಾಟ ಇದ್ದೇ ಇರುತ್ತದೆ. ಅದೇ ನಿಟ್ಟಿನಲ್ಲಿ ಬಾಗೇಪಲ್ಲಿ ಶಾಸಕರಾದ ಸುಬ್ಬಾರೆಡ್ಡಿ ಅವರು ಮಾಡಿರುವ ಜಮೀನು ಹಗರಣದ ಕುರಿತು ಧ್ವನಿ ಎತ್ತಿದ್ದೇನೆ. ನೊಂದವರಿಗೆ ನ್ಯಾಯ ಸಿಗುವವರೆಗೂ ನನ್ನ ಹೋರಾಟ ನಿಲ್ಲುವುದಿಲ್ಲ ಎಂದು ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಕೆಎಂ ಸಂದೇಶ್ ಹೇಳಿದರು. ನಗರ ಹೊರವಲಯದ ತಾಲೂಕು ವ್ಯಾಪ್ತಿಯ ಹೊನ್ನೇನಹಳ್ಳಿ ಗ್ರಾಮದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿ, ಹೊಸಕೋಟೆ ಭಾಗದ ಒಂದು ಜಮೀನು ವಿಚಾರದಲ್ಲಿ ಹೋರಾಟ ಮಾಡುವುದಾಗಿ ನಾನು ತಿಳಿಸಿದ್ದೇನೆ. ಯಾವುದೇ ಒಂದು ಜಮೀನಿನ ವಿಷಯಕ್ಕೆ ಸಂಬಂಧಿಸಿದಂತೆ ಹೋರಾಟ ಮಾಡುವ ಮುನ್ನ ವಿಷಯ ತಿಳಿಸುತ್ತೇವೆ. ಆದರೆ ಹೋರಾಟ ಮಾಡದೇ ಇರಿ ಎಂಬ ಯಾವ ವಿಷಯವೂ ತಿಳಿಸದೆ ದೂರು ದಾಖಲಿಸಿದ್ದಾರೆ. ಹೊಸಕೋಟೆ ಕಚೇರಿಯಲ್ಲಿ ಕುಂತವನು ಎದ್ದು ಬಂದಿದ್ದೇನೆ. ತಹಶೀಲ್ದಾರ್ ಸೇರಿದಂತೆ ಯಾರೂ ನನ್ನನ್ನು ಮಾತನಾಡಿಸಿಲ್ಲ. ಈ ವಿಷಯದ ಕುರಿತಾಗಿ ಕಾನೂನಾತ್ಮಕವಾಗಿ ಹೋರಾಟ ನಡೆಯುತ್ತಿದೆ. ಈಗಾಗಲೇ ಜಿಲ್ಲೆಯಲ್ಲಿ ಕೆಲವು ದಲಿತ ಸಂಘಟನೆ ಮತ್ತು ದಲಿತ ಮುಖಂಡರು ಸಂದೇಶ್ ಜನಪರ ಹೋರಾಟ ನಡೆಸುತ್ತಿದ್ದಾರೆ ಎಂದು ಬೆಂಬಲ ಸೂಚಿಸುತ್ತಿದ್ದಾರೆ. ಇದಕ್ಕೆ ನಾನು ಸ್ವಾಗತ ಬಯಸುತ್ತೇನೆ. ಬಾಗೇಪಲ್ಲಿ ಶಾಸಕರು 1 ಗುಂಟೆ ಜಮೀನು ಒತ್ತುವರಿ ಮಾಡಿರುವುದನ್ನು ರುಜು ಮಾಡಿದರೆ ಅವರ ಕೆಲವು ಮುಖಂಡರು ನನ್ನ ಜಮೀನು ಬಿಡುತ್ತೇನೆ ಮತ್ತು ರಾಜೀನಾಮೆ ಕೊಡುತ್ತೇನೆ ಎಂದಿದ್ದಾರೆ. ನಾನು ಹೇಳಿದ ಕಡೆ 1 ಗುಂಟೆಯಲ್ಲ, ಸುಮಾರು ಜಮೀನು ಒತ್ತುವರಿಯಾಗಿ ಅವರ ಕುಟುಂಬದವರೇ ಕಾಂಪೌಂಡ್ ಹಾಕಿರುವುದನ್ನ ತೋರಿಸುತ್ತೇನೆ. ಅವರು ರಾಜೀನಾಮೆಗೆ ಸಿದ್ಧರಾಗಲಿ ಎಂದರು. ಸರ್, ಈಗ 16 ವರ್ಷದಿಂದ ಹೋರಾಟ ಮಾಡಿದೀವಪ್ಪ. 16 ವರ್ಷ ನಾವು ಪರ್ಮಿಷನ್ ಪ್ರತಿಯೊಂದು ವಿಚಾರದಲ್ಲಿನೂ ಒಂದು 5 ದಿನಕ್ಕೆ ಮೊದಲೇ ಕೊಟ್ಬಿಡ್ತೀವಿ. 3 ದಿನಕ್ಕೆ ಮೊದಲು, 5 ದಿನಕ್ಕೆ ಮೊದಲು. ಹೊಸಕೋಟೆದ 3 ದಿನಕ್ಕೆ ಮೊದಲೇ ಪರ್ಮಿಷನ್ ಲೆಟರ್ ಕೊಟ್ಟಿದ್ದೀವಿ ನಾವು. ಇಲ್ಲ, ನೀವು ಹೋರಾಟ ಮಾಡ್ರಿ ಅಂತ ಹೇಳ್ಬೇಕು, ಇಲ್ಲ ಮಾಡ್ಬೇಡ್ರಿ ಅಂತ ಹೇಳ್ಬೇಕು. ಏನೂ ಇಲ್ಲ. ಮಾಡ್ರಿ ಅಂತ ಕೂಡ ಹೇಳಿಲ್ಲ, ಮಾಡ್ಬೇಡಿ ಅಂತ ಕೂಡ ಹೇಳಿಲ್ಲ. ಏನ್ ಮಾಡಿದ್ರು? ಕೇಸೇ ಮಾಡ್ಬಿಟ್ಟವ್ರಿ. ನಾನು ಕುತ್ಕೊಂಡವನು ಹೊಸಕೋಟೆ ತಾಲೂಕು ಆಫೀಸ್ ಮುಂದೆ ಕುತ್ಕೊಂಡವನು ಎದ್ದು ಆಚೆ ಬಂದಿದ್ದೀನಿ. ತಹಸೀಲ್ದಾರ್ ಅವ್ರ ಚೇಂಬರ್ಗೆ ಹೋಗಿಲ್ಲ. ತಹಸೀಲ್ದಾರ್ ಅವ್ರು ಬಂದು ನಮ್ಮ ಹತ್ರ ಏನ್ ಕಷ್ಟ ಅಂತ ಹೇಳ್ಬಿಟ್ಟು ಕೇಳುವಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಕಾನೂನಾತ್ಮಕವಾಗಿ ಹೋರಾಟ ನಡೀತಾ ಇದೀವಿ. ಪ್ರೆಸೆಂಟ್ ಕೇಸ್ ಆಗೈತೆ, ಕೋರ್ಟಲ್ಲಿ ನಡೀತೈತಿ. ನಾವು ಹೈಕೋರ್ಟ್ಗೆ ಸಂಬಂಧಪಟ್ಟಂಗೆ ನಾಗರಿಕ ಹಕ್ಕುಗಳು ಮತ್ತೆ ಹೋರಾಟಗಾರರಿಗೆ ಇರುವಂತಹ ಹಕ್ಕುಗಳಿಗೆ ಡ್ಯಾಮೇಜ್ ಆಗೈತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಸರ್. ಈಗ ಈ ವಿಚಾರ ಎಲ್ಲಿಂದ ಎಲ್ಲಿಗಾಗಿದೆ ಅಂತ ಹೇಳಿದ್ರು ಒಂದಷ್ಟು ತನಿಖೆಗಳು ನಡೀಬೇಕು, ಲೋಕಾಯುಕ್ತ ತನಿಖೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂತ ಇದ್ದೀವಿ ಸರ್. ಥ್ಯಾಂಕ್ ಯು. ಈಗ ನೀವು ಮಾಡುವಂತ ಹೋರಾಟಕ್ಕೆ ಜನಪರ ಇದೆ ಅಂತ ಹೇಳಿ ಕೆಲವು ಜಿಲ್ಲಾ ದಲಿತ ಮುಖಂಡರು ನಿಮಗೆ ಒಂದು ಬೆಂಬಲ ಕೊಡ್ತಾ ಇದ್ದಾರೆ. ಈ ಒಂದು ಖುಷಿ ಸಂದರ್ಭ ನೀವು ಯಾವ ತರ ವ್ಯಕ್ತಪಡ್ತೀರಾ? ಸರ್, ನಾನು ಯಾವತ್ತು ನನ್ನ ಸಮುದಾಯ, ನನ್ನ ಜನ ಎಲ್ಲಾ ಕಡೆ ನನ್ನ ವಿರೋಧ ಮಾಡ್ಕೊಂಡೆ ಬಂದಿರ್ಲಿ. ನಿರ್ಮಾಣ ಶೆಲ್ಟರ್ಸ್ ಮಾಡಿದಾಗ ನನ್ನ ಜನನೇ ವಿರೋಧ ಮಾಡಿದ್ರು, ಗೆದ್ದ ಮೇಲೆ ಅವ್ರು ಸ್ವಲ್ಪ ನಂಗೆ ಸಪೋರ್ಟ್ ಮಾಡಿದ್ರು ಅಲ್ವಾ? ಅದೇ ತರ ಸುಮಾರು ವಿರೋಧಗಳು ನಡೀತಾ ಇರೋದು ಸರ್. ಅವರು ನನ್ನ ಬಿಟ್ಕೊಟ್ರು ಪರವಾಗಿಲ್ಲ, ನಾನು ನಮ್ಮ ಸಮುದಾಯದ ಜನನ ಬಿಟ್ಕೊಡೋದಕ್ಕೆ ಹೋಗಲ್ಲ, ನಮ್ಮ ಸಮುದಾಯದ ಮುಖಂಡರನ್ನ ಬಿಟ್ಕೊಡಕ್ ಹೋಗಲ್ಲ. ಮೊನ್ನೆ ತಾನೇ ಮಹಾನಂದ ಅನ್ನೋರ್ ಕೊಲೆ ನಡೆದೈತಿ, ಹೋರಾಟಗಾರರ ಕೊಲೆ ನಡೆದೈತಿ. ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ನಾವೇ ನಮ್ಮವ್ರ ವಿರುದ್ಧ ಮಾತಾಡ್ತಾ ಇದ್ದಾಗ ನಾಳೆ ದಿನ ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆದಾಗ ನಾವು ಹೋಗ್ಲೇಬೇಕಲ್ಲ. ಹಂಗಾಗಿ ನನಗಿಲ್ಲೇನೋ ಹೆಚ್ಚು ಕಮ್ಮಿ ಆದ್ರೂ ಅವರೆಲ್ಲ ಬರ್ಲೇಬೇಕು. ಬಂದಾಗ ಜನ ನೋಡಿದವ್ರು ಏನಂತಾರೆ ಅಲ್ವಾ? ಈಗ ಯಾವ ತರ ಐತಂದ್ರೆ, ಈಗ ಎಲ್ಲಾರು ನೋಡ್ತಾ ಇದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ, ನಿಮ್ದೇ ಮೀಡಿಯಾಗಳಲ್ಲೆಲ್ಲ ನೀವು ಆಗ್ತಾ ಇದ್ದೀರಾ, ಎಲ್ಲಾರು ನೋಡ್ತಾ ಇದ್ದಾರೆ. ಮನುಷ್ಯನ 2 ಕೈಗಳು ಕಟ್ಟಾಕಿ, 2 ಕಾಲುಗಳು ಕಟ್ಟಾಕಿ, ಈಗ ಹೊಸಕೋಟೆ ಕಡೆಯಿಂದ ಇನ್ನು ಕಣ್ಣು ಕಟ್ಟಾಕಿ, ಎಲ್ಲ ಕಟ್ಟಾಕಿ ನೀರು ತಳ್ಳಿರೋದು. ಆದ್ರೂ ಪರವಾಗಿಲ್ಲ ಅಂತ ಈಜ್ಕೊಂಡು ಈಸ್ತಾ ಇದೀವಿ. ಈಗ ಅವ್ರು ಹೇಳ್ತಾರಂತದ್ದೇನು, ಒಂದೇ ಒಂದು ಗುಂಟೆ ತೋರಿಸ್ಬಿಟ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರಂಥದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಾನು ಎಂಟ್ರಿ ಆಗಿದ ತಕ್ಷಣ ನಾನು ಹೇಳಿದ ಕಡೆ ಈ ಬ್ಯಾನ್ ಎಲ್ಲ ಮಾಡಿದಾರಲ್ಲ, ಇದೆಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ನಾನು ಹೇಳಿದ ಕಡೆ ಸರ್ವೆ ನಡೆಸ್ಲಿ. 1 ಗುಂಟೆ ಎಲ್ಲ ಬೇಕಾದಷ್ಟು ಜಮೀನ್ ಸಿಕ್ತೈತಲ್ಲಿ. ಏನೋ ಇವರು ಕಾಂಪೌಂಡ್ ಹಾಕೊಂಡ್ರಂಥದ್ದು, ಇವರು ಮತ್ತೆ ಇವ್ರ ಫ್ಯಾಮಿಲಿ ಅವ್ರು ಕಾಂಪೌಂಡ್ ಹಾಕೊಂಡ್ರಂಥದ್ದು. 1 ಗುಂಟೆ ಅಲ್ಲಪ್ಪ, ಜಾಸ್ತಿ ಸಿಕ್ತೈತಿ. ಆವತ್ತು ನಾನು ಪೂರ್ತಿ ಜಮೀನ್ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕೆಲವರು ಚಾಲೆಂಜ್ ಹಾಕೋರೆ, ಇನ್ನ ಕೆಲವರು ರಾಜೀನಾಮೆ ಕೊಡ್ತೀನಿ ಅಂತ ಚಾಲೆಂಜ್. ಎರಡೇ, ಒಬ್ರು ನಾನು ಜಮೀನೆಲ್ಲ ಕೊಟ್ಟು ಬಿಡ್ತೀನಿ ಅಂದವ್ರಿ, ಇನ್ನೊಬ್ರು ರಾಜೀನಾಮೆ ಎತ್ತಿ ಬಿಸಾಕ್ತೀನಿ ಅಂತ ಹೇಳ್ಬಿಟ್ಟು ಅಂದಿದ್ದಾರೆ. ಅದು ಜನರು ಯಾರೋ ಮಾಡಿರೋಂತ ಒಂದು ಆಶೀರ್ವಾದ.
ಅವರ ಒಂದು ಶಾಸಕ ಸ್ಥಾನದಲ್ಲಿ ಇದಾರಂದ್ರೆ ಜನರು ಕೊಟ್ಟಿರೋಂಥ ಆಶೀರ್ವಾದ ಅಣ್ಣ. ಅವ್ರು ಶಾಸಕರಾಗಿ ಬಿಸ್ನೆಸ್ ಮಾಡ್ತಾ ಇರೋಂಥದ್ದು ಅದಕ್ಕೆ ಮೊದಲಲ್ಲ ಅಲ್ವಾ. ಜನರನ್ನ ಬಿಸಾಕ್ತೀನಿ, ರಾಜೀನಾಮೆ ಬಿಸಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾರಲ್ಲ. ನಾವು ಸನ್ಮಾನ್ಯ ಶ್ರೀ ಸುಬ್ಬಾರೆಡ್ಡಿ ಅವ್ರಿಗೆ ನಾವ್ ಹೇಳೋಂಥದ್ದೇನಂದ್ರೆ, ನಿಮ್ಮದು ಏನೇನ್ ಹಗರಣಗಳು ಮಾಡಿದೀವೋ ಪ್ರತಿಯೊಂದು ಪ್ರೂವ್ ಮಾಡ್ತೀವಿ, ರಾಜೀನಾಮೆಗೆ ರೆಡಿ ಆಗಿ. ಥ್ಯಾಂಕ್ ಯು. ಈಗ ನೀವು ಜನಪರ ಮಾಡ್ತಾ ಈಗ ಸುಮಾರು ಜನ ರಾಜ್ಯ ಮಟ್ಟದಿಂದ ನಿಮ್ಮ ಸಮಸ್ಯೆಗಳು ಹೇಳ್ಬೇಕಂತ ಬರ್ತಾ ಇದಾರೆ, ಇವ್ರಿಗೆಲ್ಲ ನೀವು ಸ್ಪಂದನೆ ಕೊಡ್ತೀರಾ? 100% ಕೊಡ್ತೀನಿ. ನಾನು ಬದುಕಿರೋ ಗಂಟ ಕೊಡ್ತೀನಿ. ನಾನು ಬದುಕಿರೋ ಗಂಟ ನಾನು ನಂಬ್ಕೊಂಡು ಬಂದಿರೋಂಥ ಜನಗಳ ಪರವಾಗಿ ನಿಂತ್ಕೊಂತೀನಿ ಹೊರತು ಯಾವತ್ತೂ ಅವ್ರ ವಿರುದ್ಧವಾಗಿ ನಿಂತ್ಕೊಳ್ಳಲ್ಲ. ಮತ್ತೆ ಅವರು ವಿರುದ್ಧವಾಗಿರೋರ್ ಜೊತೆ ಕೂಡ ಕೈ ಜೋಡಿಸಲ್ಲ. ಥ್ಯಾಂಕ್ ಯು.